ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ನಿಮ್ಮೆಲ್ಲರಿಗೂ ಪ್ರಿಯನಂದಿನಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ TET ಪೇಪರ್ 2ಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ಅಂದರೆ ಲ್ಯಾಂಗ್ವೇಜ್ 2 ಇಂಗ್ಲೀಷನ್ನು ನಾವು ಕೀ ಆನ್ಸರ್ಸನ್ನು ನೋಡ್ತಾ ಬರೋಣ. ಸೊ ಮೊದಲನೇ ಬಾರಿಗೆ ಯಾರು ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದೊಳ್ಳೆ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. 31ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಹಿಂದೆ ಆಲ್ರೆಡಿ ನಾನು ಕನ್ನಡ ಕೀ ಆನ್ಸರ್ಗಳನ್ನು ನಾನು ಬಿಟ್ಟಿದ್ದೀನಿ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಆ ಲಿಂಕನ್ನು ಕೊಡ್ತೀನಿ ನಾನು. ಕನ್ನಡ ಕೀ ಆನ್ಸರ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ 2. ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ದೀರೋ ಹಾಗೆಯೇ ಸೆಕೆಂಡ್ ಪೇಪರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡವ್ರಿಗೆ. ಸೊ ಬನ್ನಿ ಹಾಗಾದರೆ 31st ಕ್ವಶನ್. ದ ಫಾಕ್ಸ್ ಥಾಟ್ ದಟ್ ದಿ ಮದರ್ ಡಕ್ ವಾಸ್ ಹರ್ಟ್ ವೆನ್ ದಿ ಮದರ್ ಡಕ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ, ಸೊ ಇಲ್ಲಿ ಆನ್ಸರ್ ಬಂದು begin to walk back and forth dragging one wing on the ground. ಆಪ್ಷನ್ 3 ಆಗುತ್ತೆ. ಸೊ 31ಗೆ ಆನ್ಸರ್ ಇಲ್ಲಿ 3 ಆಗುತ್ತೆ. 32ಗೆ ಬಂದರೆ ದ ಮದರ್ ಡಕ್ ran leading the fox away from the lake because ಆಪ್ಷನ್ 2 it wanted to save its ducking life. ತನ್ನ ಮರಿಗಳನ್ನು ಸೇವ್ ಮಾಡಲಿಕ್ಕೆ ಅದು ಅಲ್ಲಿಂದ ಓಡುತ್ತೆ. ಕ್ವಶನ್ಗೆ ಬರೋದಾದ್ರೆ ದ ಸ್ಟೋರಿ ಹೈಲೈಟ್ಸ್, ಏನಿದೆ ಹೈಲೈಟ್ ಮಾಡುತ್ತೆ ಅಂದರೆ ದ ಆಪ್ಷನ್ಸ್ಗಳನ್ನು ನೋಡೋದಾದ್ರೆ ದ ಗ್ರೆಡ್ನಿಂಗ್ಸ್ ಆಫ್ ದಿ ಪಾಕ್ಸ್ ಆಗುತ್ತೆ. ದ ಪಾಕ್ಸ್ ಹಂಟಿಂಗ್ ದಿ ಡಕ್ಲಿಂಗ್, ದಿ ಕೇರ್ ಆಫ್ ದಿ ಮದರ್ ಡಕ್. ಸೊ ಆಪ್ಷನ್ 3 ಆಗುತ್ತೆ, ದ ಕೇರ್ ಆಫ್ ದಿ ಮದರ್ ಡಕ್. ತಾಯಿ ಹೇಗೆ ತನ್ನ ಮರಿಗಳನ್ನು ಇಲ್ಲಿ ಕೇರ್ ಮಾಡ್ತು ಅನ್ನೋದೇ ಇಲ್ಲಿ ಹೈಲೈಟ್ ಮಾಡಿದೆ ಈ ಒಂದು ಸ್ಟೋರಿಯಲ್ಲಿ. ದ ಫ್ರೆಂಡ್ ಬ್ಯಾಕ್ ಅಂಡ್ ಫೋರ್ತ್ ಮೀನ್ಸ್, ಬ್ಯಾಕ್ ಅಂಡ್ ಫೋರ್ತ್ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಟು ಮೂವ್ ಫಸ್ಟ್ ಇನ್ ಒನ್ ಡೈರೆಕ್ಷನ್ ಅಂಡ್ ದೆನ್ ಇನ್ ದಿ ಅಪೋಸಿಟ್ ಒನ್. ಸೊ ಆಪ್ಷನ್ 1 ಆಗುತ್ತೆ. ಬ್ಯಾಕ್ ಅಂಡ್ ಫೋರ್ತ್ ಮೀನ್ಸ್ ಇದಾಗುತ್ತೆ. 35 ಬರೋದಾದ್ರೆ ದ ಮದರ್ ಡಕ್ ವಂಡರ್ಡ್ ವಾಟ್ ಟು ಡೂ. ದ ಇನ್ಫಿನಿಟಿವ್ ಇನ್ ದ ಅಬೌವ್ ಸೆಂಟೆನ್ಸ್ ಇಸ್ ವಂಡರ್ಗೆ ವಾಟ್ ಟು ಡೂ. ಈ ಒಂದು ಸೆಂಟೆನ್ಸ್ಗೆ ಇನ್ಫಿನಿಟಿವ್ ಯಾವುದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಇಲ್ಲಿ ಟು ಡೂ ಆಗಬಹುದು ಅನಿಸುತ್ತೆ. ಹಾಗೇನೆ 36 ಬರೋದಾದ್ರೆ ದ ವರ್ಡ್ ಇನ್ ದ ಟೆಕ್ಸ್ಟ್ ವಿಚ್ ಟೇಕ್ಸ್ ಡಿಸ್ ಆಸ್ ದ ಪ್ರಿಫಿಕ್ಸ್ ಈಸ್. ಅಂದರೆ ಇಲ್ಲಿ ಡಿಸ್ಸನ್ನು ಯಾವ ಹಿಂದ್ಗಡೆ ನಾವು ಡಿಸ್ಸನ್ನು ಆ್ಯಡ್ ಮಾಡ್ತಾ ಹೋದರೆ ಅದಕ್ಕೆ ಒಂದು ಮೀನಿಂಗ್ಫುಲ್ ಅರ್ಥ ಬರಬೇಕು. ಇಲ್ಲಿ ಡಿಸ್ ಹ್ಯಾಪಿ ಆಗೋದಿಲ್ಲ ಅಲ್ವಾ. ಸೊ ಇದು ಆಪ್ಷನ್ ತಪ್ಪಾಗುತ್ತೆ. ಡಿಸ್ಬಿಲೀಫ್, ಡಿಸ್ಲೀಡ್ ಆಗೋದಿಲ್ಲ, ಡಿಸ್ಹರಿ ಆಗೋದಿಲ್ಲ. ಸೊ ಆಪ್ಷನ್ ಇಲ್ಲಿ 2 ಆಗುತ್ತೆ, ಡಿಸ್ಬಿಲೀಫ್. ದ ಮದರ್ ಡಕ್ ಸ್ಟಾಪ್ಡ್ ಅಂಡ್ took a deep breath. The part of speech of the ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸಸ್. ಇಲ್ಲಿ ಡೀಪ್ ಅನ್ನೋದು ಇಲ್ಲಿ ಅಡ್ವರ್ಬ್ ಆಗಿದೆ ಅಂತ ಹೇಳ್ಬೋದು. 37ಗೆ ಆನ್ಸರ್ ಇಲ್ಲಿ ಬಂದ್ಬಿಟ್ಟು 3rd ಆಗುತ್ತೆ. 38ಗೆ ಬಂದಾಗ ದ ಪಾಕ್ಸ್ ಕುಡಂಟ್ ರೀಚ್ ದಿ ಡಕ್ಲಿಂಗ್ ಬಿಕಾಸ್ ದೇ ವರ್ ಇನ್ ದ ಮಿಡಲ್ ಆಫ್ ದಿ ಲೇಕ್. ಇದಕ್ಕೆ ಏನು, ಪಾಕ್ಸ್ ಕುಡಂಟ್ ರೀಚ್ ದಿ duckling because they were in the middle of the lake. The correct questions to get the underlined word as answer is because they were in the middle of the lake. ಈ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಒಂದು ಸೆಂಟೆನ್ಸ್ಗೆ ಯಾವ ಕ್ವಶನ್ ಇಲ್ಲಿ ರಿಲೇಟೆಡ್ ಅಥವಾ ಯಾವ ರೀತಿ ನಾವು ಕ್ವಶನ್ ಹಾಕ್ಬೋದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ವೈ ಕುಡಂಟ್ ದಿ ಫಾಕ್ಸ್ ರೀಚ್ ದಿ ಡಕ್ಲಿಂಗ್ ಬಿಕಾಸ್ ಸ್ಟಾರ್ಟ್ ಮಾಡ್ಬೋದಾಗಿದೆ. ಸೊ ಆಪ್ಷನ್ ಈಸ್ 1. ಸೊ ನೆಕ್ಸ್ಟ್ ಐ ವಂಡರ್ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ ಇಲ್ಲಿ. ದ ಸ್ಪೀಕರ್ ಇನ್ ದಿಸ್ ಪೊಯಮ್ ಈಸ್, ಇಲ್ಲಿ ಸ್ಪೀಕರ್ ಅನ್ನು ಪೊಯಮ್ ಅಲ್ಲಿ ಸ್ಪೀಕರ್ ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 2 ಸನ್. ದ ಪರ್ಸನ್ ಈಸ್ ವಂಡರಿಂಗ್ ವೈ ದಿ ವಿಂಡೋ ಈಸ್ ನೆವರ್ ಸೀನ್, ವೈ ದಿ ಪೀಸ್ ಆರ್ ನಾಟ್ ಟೇಕಿಂಗ್ ರೆಸ್ಟ್, ಟ್ರೀಸ್ ಆರ್ ನಾಟ್ ಟೇಕಿಂಗ್ ರೆಸ್ಟ್, ವೈ ಸಂಬಡಿ ಸ್ಯಾಸ್ ಬಿಟ್ ಆಫ್ ದಿ ಮೂನ್ ಅಂತ ಹೇಳಿದ್ದಾರೆ.
ದ ಪರ್ಸನ್ ಈಸ್ ವಂಡರಿಂಗ್ ಅಂತ ಕೇಳಿದರೆ ಆಶ್ಚರ್ಯ ಆಗಿದೆ ಅಂತ. ವೈ ದಿ ವರ್ಲ್ಡ್ ವಿಂಡೋ is never seen. Why the trees are not taking rest. Why somebody has picked up the moon. Why there is a rainbow in the sky. ಸೊ ಇಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಆನ್ಸರ್ ವೈ ದಿ ವಿಂಡೋ ಇಸ್ ನೆವರ್ ಸೀನ್. ಸೊ 40ಕ್ಕೆ ಇಲ್ಲಿ ಆಪ್ಷನ್ 1 ಆಗುತ್ತೆ. ಸೊ ಪಾರ್ಟಿ 1ಗೆ ಇಲ್ಲಿ ದ central idea of this poem is the child curiosity. The older do not know all answer funny things of nature. One should have a ಇಲ್ಲಿ ಕ್ಲಿಯರ್ ಆಗಿಲ್ಲ ಸ್ನೇಹಿತರೆ, ಇದು ಯಾವೇ ಬೀನ್ ಡಿಸೈರ್ ಟು ಲರ್ನ್. ಸೊ ಇಲ್ಲಿ ಇದಕ್ಕೆ ಒಂದು ಪೊಯಮನ್ನು ನಾವು ನೋಡಿದಾಗ ಎಲ್ಡರ್ಸ್ ಡು ನಾಟ್ ನೋ ಆಲ್ ಆನ್ಸರ್, ಎಲ್ಲ ಪ್ರಶ್ನೆಗಳನ್ನು ಹುಡುಗ ಕೇಳುತ್ತೆ, ಸಣ್ಣ ಮಗ ಅಂದಲ್ಲ ಇಲ್ಲಿ ಸ್ಪೀಕರ್ ಆಫ್ ದಿ ಪೊಯಮ್ ಅಂತ ಕೇಳುತ್ತೆ, ಬಟ್ ಯಾವುದಕ್ಕೂ ಇಲ್ಲಿ ಆನ್ಸರನ್ನು ಎಲ್ಡರ್ಸ್ ಮಾಡೋದಿಲ್ಲ. ಸೊ ಓಲ್ಡರ್ಸ್ ಡು ನಾಟ್ ನೋ ಆಲ್ ಆನ್ಸರ್ ಆಗುತ್ತೆ. ಸೊ ಹಾಗೇನೆ ಟ್ರೀಸ್ ಟೇಕ್ ಎ ರೆಸ್ಟ್ means stop working for some time, lie down dead, sit fixed into the ground, be cut down, alter some years. ಅದರ ಅರ್ಥ ಏನಾಗುತ್ತೆ, ಸಿಟ್ ಫಿಕ್ಸ್ ಟು ದಿ ಗ್ರೌಂಡ್. 43ಗೆ ಹೋದಾದ್ರೆ ಅದ ರೈಮಿಂಗ್ ವರ್ಡ್ ಫಾರ್ ವಂಡರ್ ಈಸ್. ಸೊ ಇಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ 2 ವಂಡರ್ ಆಗುತ್ತೆ. ಡ್ಯಾಶ್ ಅಂಡ್ ಹ್ಯಾಂಗ್ಸ್ ದಿ ಫಲ್ಫಿ ಕ್ಲೌಡ್ ಸೋ ಹೈ. ದ ಅಂಡರ್ಲೈನ್ ವರ್ಡ್ ಈಸ್, ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಡ್ಜೆಕ್ಟಿವ್ ಆಗುತ್ತೆ. ದ ವರ್ಡ್ ವಾಂಟ್ ಈಸ್ ದಿ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್, ಅಂದರೆ ಇಲ್ಲಿ ಶಾರ್ಟ್ಕಟ್ ಆಗಿ ಬರೆದಿದ್ದಾರೆ. ಸೊ ಅದರದ್ದು ಕಾಂಟ್ರಾಕ್ಟ್ ಫಾರ್ಮ್ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರನ್ನು ನಾವು ನೋಡಿದಾಗ ವಿಲ್ ನಾಟ್ ಆಗುತ್ತೆ. 45 ಆನ್ಸರ್ ವಾಂಟ್ ಕಾಂಟ್ರಾಕ್ಟೆಡ್ ಫಾರ್ಮ್ ಯಾವುದಾಗುತ್ತೆ, ಇಲ್ಲಿ ವಿಲ್ ನಾಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ ಆನ್ಸರ್ ದಿ ಕ್ವಶನ್ಸ್ ಫ್ರಮ್ 46 to 50 ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಾಲೋಯಿಂಗ್ ದಿ ಗಿವನ್ ಡೈರೆಕ್ಷನ್ ಅಂತ ಕೇಳಿದ್ದಾರೆ. ಸೊ ದ ಫ್ಲೋರ್ ಯೂಸ್ಡ್ ಟು ಮೇಕ್ ಬ್ರೆಡ್ ಡ್ಯಾಶ್ ಫ್ರಮ್ ಎ wheat plant. ದ ಕರೆಕ್ಟ್ ವರ್ಕ್ ಫಾರ್ಮ್ನಿಂದ ಫೀಲ್ಡಿಂದ ಬ್ಲ್ಯಾಂಕ್ ಈಸ್, ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ಸೊ ವಾಸ್ ಆಗುತ್ತೆ. ಆಪ್ಷನ್ 2 ವಾಸ್ ಫ್ರಮ್ ಬ್ರೆಡ್ ವಾಸ್ ಫ್ರಮ್ ಎ wheat plant. ಸೊ 47ಗೆ ಹೋಗೋದಾದ್ರೆ ಕ್ಯಾನ್ ಯು ರೈಟ್ ಎ ಮೋಟಾರ್ ಬೈಕ್. ಸೊ ನಮ್ಗೆ ಇಲ್ಲಿ ಓದೋಷ್ಟೊತ್ತಿಗೆ ಗೊತ್ತಾಗುತ್ತೆ ಇದು. ಸೊ ಕ್ವಶನ್ ಮಾರ್ಕನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಕ್ವಶನ್ ಮಾರ್ಕನ್ನು ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್, ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಸೊ 48 ಕ್ವಶನ್ಗೆ ಹೋಗೋದಾದ್ರೆ ದ ಎಕನಾಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದಿ ಬ್ಲ್ಯಾಂಕ್ ಈಸ್. ಕರೆಕ್ಟ್ ಪ್ರಿಪೋಸಿಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಅಗ್ರಿಕಲ್ಚರ್ ಇಂದ ಇಂಡಿಯಾ ಎಕನಾಮಿ ಆಗಿದೆ ಅನ್ನೋದು ಇದರ ಅರ್ಥ ಆಗುತ್ತೆ. 49ಗೆ ಬರೋದಾದ್ರೆ ಅನುಷ್ ಈಸ್ ದ ಡ್ಯಾಶ್ ಬಾಯ್ ಇನ್ ದ ಕ್ಲಾಸ್. The correct word to be filled in the blank is tallest boy in the class. The man is poor.
ಡ್ಯಾಶ್ ಆನೆಸ್ಟ್. ದ ಕರೆಕ್ಟ್ ಲಿಂಕರ್, ಇಲ್ಲಿ ನಾವು ಲಿಂಕರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಬಿ ಫಿಲ್ಡ್ ವಿತ್ ದ ಬ್ಲ್ಯಾಂಕ್ ಈಸ್. ದ ಮ್ಯಾನ್ ಈಸ್ ಪೂರ್ ಬಟ್ ಆಗುತ್ತಲ್ವಾ, ಸೊ ಆಪ್ಷನ್ 1. ಫಿಫ್ತ್ ಒಂದು ನೋಡೋದಾದ್ರೆ, ಫಿಫ್ತ್ ಒಂದು ELT ಸ್ಟ್ಯಾಂಡ್ಸ್ ಫಾರ್ ಕೇಳಿದ್ದಾರೆ. ಸೊ ELT ಸ್ಟ್ಯಾಂಡ್ಸ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಆಗುತ್ತೆ, ಅಂದರೆ ಫಸ್ಟ್ 1 ಆಪ್ಷನ್ ಕರೆಕ್ಟ್ ಆಗುತ್ತೆ. 52 ಕ್ವಶನ್ಸ್ ನೋಡೋದಾದ್ರೆ, ದ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಕೆನರಿಯೋ ದ ಫೋಕಸ್ ಈಸ್ ಯೂಸುವಲಿ. ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಫೋಕಸ್ ಯಾವುದಕ್ಕೆ ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 4 ಆಗುತ್ತೆ. ಕನ್ಸಿಸ್ಟೆನ್ಸಿ ಫಸ್ಟ್ ನಾವು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ದೇರ್ ಈಸ್ ಎ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದಿ ವೋವೆಲ್ ಸೌಂಡ್. ದಿಸ್ ಸ್ಟೇಟ್ಮೆಂಟ್ ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಫೇಲ್ಸ್ ಅಥವಾ ಟ್ರೂ ಅಥವಾ ಪಾರ್ಷಿಯಲಿ ಫೇಲ್ಸ್ ಪಾರ್ಷಿಯಲಿ ಟ್ರೂ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಈಸ್ ಟ್ರೂ, ಕರೆಕ್ಟ್ ಆನ್ಸರ್ ಆಗುತ್ತೆ, ಇದು ಟ್ರೂ. ದ 54th ಕ್ವಶನ್ಗೆ ಹೋಗೋದಾದ್ರೆ, ಸೊ ಆಪ್ಷನ್ ಈಸ್ 3rd ಆಗುತ್ತೆ, 2. 55. ಸೊ 55 the topic sentence of the following paragraph is missing. Write the approximate topic sentence after reading the text of the paragraph. The main objective of the task given by the teacher to do test is to test ಅಂತ ಕೇಳಿದ್ದಾರೆ. ಸೊ ಆಪ್ಷನ್ is reading comparison. ಹೋಗೋದಾದ್ರೆ, LIC approach is found to be an interesting area to save the process of language teaching. LIC stands for ಅಂತ ಕೇಳಿದ್ದಾರೆ. ಆಪ್ಷನ್ಗಳಲ್ಲಿ ನೋಡೋದಾದ್ರೆ, ಲ್ಯಾಂಗ್ವೇಜ್ ಅಕ್ರಾಸ್ ದಿ ಕರಿಕ್ಯುಲಮ್ ಆಗುತ್ತೆ. LIC ಅಂದ್ರೆ ಆಪ್ಷನ್ 2 ಲ್ಯಾಂಗ್ವೇಜ್ ಅಕ್ರಾಸ್. 57 ನೋಡೋದಾದ್ರೆ, ಎ ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ resource in the teaching of English. The more useful TLM in the developing the vocabulary among the students is option 3 phrases ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ 58 ಹೋಗೋದಾದ್ರೆ, there are many approaches and methods in the language teaching. Among them, one of the focus more and developing communication skills is of total physical so 50 ಗೆ there are many approaches and methods teaching. Among them, the one of the focuses more on developing communication skills is. ಸೊ ಇದಕ್ಕೆ ಆಪ್ಷನ್ 2 ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಆಗುತ್ತೆ. ಸೊ 59 ಡೆವಲಪಿಂಗ್ ದಿ ರೆಫರೆನ್ಸ್ ಸ್ಕಿಲ್ ಅಮಂಗ್ ದಿ ಲರ್ನರ್ಸ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಲೆಸ್ ಡಿಪೆಂಡೆಂಟ್ ಇನ್ ಲರ್ನಿಂಗ್. ದೇರ್ ಇಸ್ ಎ ನೀಡ್ ಟು ಲೀಸ್ಟ್ ಅಂಡ್ ಗ್ರೇಡ್ ದಿ ಎಲಿಮೆಂಟ್ ಆಫ್ ದಿ reference skill. The most required reference skill to be locked up the beginner's level is looking up a dictionary. So consisting. So options ಗಳಲ್ಲಿ correct answer is first one ಆಗುತ್ತೆ, looking up a dictionary. 60 questions. Developing imagination is an important objective of English teaching. The text type of that helps developing imagination is stories. ಸೊ ಆಪ್ಷನ್ ಸೆಕೆಂಡ್, ಸ್ಟೋರೀಸ್ ಮೂಲಕ ನಾವು ಇಮ್ಯಾಜಿನ್ ಮಾಡೋದನ್ನು ನಾವು ಹೆಚ್ಚಿಗೆ ಮಕ್ಕಳಲ್ಲಿ ನೋಡಬಹುದು ಅಲ್ವಾ. ಸೊ ಹಾಗಾಗಿ ಆಪ್ಷನ್ 2 ಆಗುತ್ತೆ. ಸೊ ಇದಿಷ್ಟು ಇಂಗ್ಲಿಷ್ ಪಾರ್ಟ್ 2. ಸೊ ಇದಿಷ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ 2 ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಂತೆ 60 ಕ್ವಶನ್ಸ್ಗಳಿಗೆ 31ರಿಂದ 60 ಕ್ವಶನ್ಸ್ವರೆಗೂ ನಾವು ಇಲ್ಲಿ ಕೀ ಆನ್ಸರ್ಸನ್ನು ನೋಡಿದ್ದೀವಿ. ಸೊ ಇದರಲ್ಲಿ 1 ಅಥವಾ 2 ತಪ್ಪಾಗಬಹುದು. ಸೊ ತಪ್ಪಿದ್ರೆ ಕಮೆಂಟ್ ಮಾಡಿ, ಸೊ ತಿದ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಸೋ ಮಚ್.